Hello everyone, welcome to Sanmargaha classes. Let us see question number 25 of chapter Coal and Petroleum. Which petroleum products can be selected for the manufacture of chemical fertilizers? ಹಾಗಿದ್ರೆ ವಾಟ್ ಆರ್ ಕೆಮಿಕಲ್ ಫರ್ಟಿಲೈಸರ್ಸ್ ಇದನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ಸಿಂಥೆಟಿಕ್ ಅಲ್ವಾ, ದೇ ಆರ್ ಮ್ಯಾನ್ ಮೇಡ್, ದೇ ಕಂಟೈನ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಅದರೊಳಗೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇರುತ್ತೆ, ಕಂಪೋನೆಂಟ್ಸ್ ಇರುತ್ತೆ, ಮ್ಯಾನ್ ಮೇಡ್ ಆಗಿರುತ್ತೆ. ದೇ ಆರ್ ಕೆಮಿಕಲ್ ಫರ್ಟಿಲೈಸರ್ಸ್. ಈಗ ಯೂರಿಯಾ ಕೇಳಿದಿರಿ, ಅಮೋನಿಯಂ ಸಲ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್, ಈ ರೀತಿ ಬೇರೆ ಬೇರೆ ಕೆಮಿಕಲ್ಸ್ ಹೆಸರನ್ನ ಸ್ಟಡಿ ಮಾಡಿದ್ರಿ. ಈಗ ವಿಚ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕೆಮಿಕಲ್ ಫರ್ಟಿಲೈಸರ್? ಯಾವ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಿಕೊಂಡು ಕೆಮಿಕಲ್ ಫರ್ಟಿಲೈಸರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ ಅಂದ್ರೆ, ಇಟ್ ಈಸ್ hydrogen gas obtained from the natural gas. Natural gas mainly contains methane. ನ್ಯಾಚುರಲ್ ಗ್ಯಾಸ್ ಅಲ್ಲಿ ಬೇರೆ ಬೇರೆ ಕಂಪೋನೆಂಟ್ ಇರುತ್ತೆ, ಬಟ್ ಮೀಥೇನ್ ಏನಿದೆ ಇದು ಜಾಸ್ತಿ ಇರುತ್ತೆ. ಸೊ ಈ ನ್ಯಾಚುರಲ್ ಗ್ಯಾಸ್ ಅಲ್ಲಿರೋ ಮೀಥೇನ್ ಏನಿದೆ, ಇದರಿಂದ ಹೈಡ್ರೋಜನ್ ಅನ್ನ ತಗೊಂಡಿರ್ತಾರೆ, ಮೀಥೇನ್ ಇಂದ ಹೈಡ್ರೋಜನ್ ಅನ್ನ ತಗೊಂಡಿರ್ತಾರೆ. ಅದಾದ್ಮೇಲೆ ಹೈಡ್ರೋಜನ್ ಇಂದ ಹೈಡ್ರೋಜನ್ ಮತ್ತೆ ನೈಟ್ರೋಜನ್ ಅನ್ನ ರಿಯಾಕ್ಟ್ ಮಾಡಿಸಿ ಅಮೋನಿಯಾವನ್ನ ತಗೋತಾರೆ. ದಿಸ್ ಅಮೋನಿಯಾ ಈಸ್ ಮೇನ್ ಕಂಪೋನೆಂಟ್ ಫಾರ್ ಯೂರಿಯಾ, ದಟ್ ಈಸ್ ಕೆಮಿಕಲ್ ಫರ್ಟಿಲೈಸರ್ ಯೂರಿಯಾ. ಈ ರೀತಿಯಾಗಿ ಹೈಡ್ರೋಜನ್ ಗ್ಯಾಸ್ obtained from natural gas can be selected for manufacture of chemical fertilizers. Thank you.